ಎಲ್ಲರಿಗೂ ನಮಸ್ಕಾರ. ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊನ್ನೆಯಷ್ಟೇ ನಡೆದ ಬಸ್ ದುರಂತದ ಬಗ್ಗೆ ನೀವೆಲ್ಲ ಕೇಳೇ ಇರುತ್ತೀರಿ. ಇದೀಗ ಈ ಬಸ್ ದುರಂತ ದೇಶವ್ಯಾಪ್ತಿ ಭಾರೀ ಚರ್ಚೆಯನ್ನು ಉಂಟು ಮಾಡಿದೆ. ಈ ದುರಂತದ ಬೆನ್ನಲ್ಲೇ ಇದಕ್ಕೆ ಕಾರಣಗಳು ಏನು ಎನ್ನುವುದರ ಬಗ್ಗೆ ಹಲವು ಆಯಾಮಗಳಿಂದ ತನಿಖೆ ನಡೆಯುತ್ತಿದ್ದು, ಇದೀಗ ಪೊಲೀಸರು ಒಂದು ಅಚ್ಚರಿಯ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಕರ್ನೂಲ್ ಜಿಲ್ಲೆಯ ಚಿನ್ನತೇಕೂರು ಬಳಿ ನಡೆದ ಈ ದುರಂತದಲ್ಲಿ ಆರಂಭದಲ್ಲಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಎಂದು ಎಲ್ಲರೂ ನಂಬಿದ್ದರು. ಆದರೆ ತನಿಖೆ ಹೇಳೋದೇ ಬೇರೆ ಕತೆ. ಬೈಕ್ಗೆ ಮೊದಲೇ ಅಪಘಾತವಾಗಿತ್ತು, ನಂತರ ಬಸ್ ಬಂದು ಆ ಬೈಕನ್ನು ಎಳೆದೊಯ್ದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೆಟ್ರೋಲ್ ಪಂಪ್ ಸಿಸಿಟಿವಿ ದೃಶ್ಯಗಳು ಈಗ ಬೆಳಕಿಗೆ ಬಂದಿದೆ. ಅಲ್ಲಿ ಬೈಕ್ ಸವಾರ ಶಿವಶಂಕರ್ ಮತ್ತು ಜೊತೆಯಲ್ಲಿದ್ದ ಏರಿಸ್ವಾಮಿ ಮಧ್ಯದ ಅಮಲಿನಲ್ಲಿ ಇದ್ದರು ಎಂದು ತನಿಖೆಯಲ್ಲಿ ಗೊತ್ತಾಗಿದೆ. ಮಳೆಯಲ್ಲಿ ಬೈಕ್ ಚಲಾಯಿಸುತ್ತಿದ್ದಾಗ ಅದು ಸ್ಕಿಡ್ ಆಗಿ ಇಬ್ಬರು ಬಿದ್ದರು. ಶಿವಶಂಕರ್ ರಸ್ತೆ ಮಧ್ಯದಲ್ಲಿ ಬಿದ್ದ ಬೈಕ್ ಹತ್ತಿರ ಏರಿಸ್ವಾಮಿ ಬದಿಗೆ ಬಿದ್ದಿದ್ದಾನೆ. ಈ ವೇಳೆ ವೇಗವಾಗಿ ಬಂದಿದ್ದ ಖಾಸಗಿ ಬಸ್ ಮಧ್ಯದಲ್ಲಿದ್ದ ಆ ಬೈಕ್ನನ್ನು ಸುಮಾರು 300 ಮೀಟರ್ಗಳಷ್ಟು ದೂರ ಕರೆದೊಯ್ದಿದೆ. ಇದರ ಪರಿಣಾಮವಾಗಿ ಬಸ್ ಸಂಪೂರ್ಣ ಸುಟ್ಟು ಹೋಗಿದೆ. ಈ ಬಸ್ನಲ್ಲಿ ಒಟ್ಟು 41 ಜನರಿದ್ದರು. ಇವರಲ್ಲಿ 20 ಮಂದಿ ದುರಂತ ಅಂತ ಕಂಡಿದ್ದಾರೆ, ಮತ್ತೆ 21 ಮಂದಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಪೊಲೀಸರು ಈಗ ಏರಿಸ್ವಾಮಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅವನು ಹೇಳಿದ ಪ್ರಕಾರ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿಲ್ಲ, ತಾವು ಬಿದ್ದ ನಂತರ ಬಸ್ ಬಂತು ಎಂದು ಹೇಳಿದ್ದಾನೆ. ಈ ತನಿಖೆಯಿಂದ ಕರ್ನೂಲು ದುರಂತಕ್ಕೆ ಹೊಸ ತಿರುವು ಸಿಕ್ಕಿದೆ. ಇದೀಗ ಪೊಲೀಸರು ಇನ್ನೂ ಹೆಚ್ಚಿನ ತಾಂತ್ರಿಕ ಸಾಕ್ಷಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮುಂದಿನ ವರದಿಯಲ್ಲಿ ಇನ್ನೇನು ಮಾಹಿತಿ ಹೊರಬರುತ್ತೆ ಎಂದು ಕಾಯ್ದು ನೋಡಬೇಕಾಗಿದೆ. ಇನ್ನು ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.